ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ತಣ್ಣನೆಯ ರೆಸಿಪಿಯಾದ ಪಾನಕ ಮಾಡ್ತಾ ಇದ್ದೀನಿ. ಇದು ನಿಂಬೆ ಹಣ್ಣಿನ ಪಾನಕ. ತುಂಬ ಸರಳವಾಗಿ ಮಾಡ್ಕೊಳ್ಬೋದು. ಇಂಥ ಬೇಸಿಗೆಯಲ್ಲಿ ಈ ಥರ ತಣ್ಣನೆಯ ಒಂದು ಪಾನಿಯನ್ನ ಮಾಡಿ ಕುಡಿದ್ರೆ ದೇಹಕ್ಕೂ ಕೂಡ ತಂಪು. ಇದನ್ನ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಈ ಸಿಂಪಲ್ ಪಾನಕ ಮಾಡಕ್ಕೆ ನಾನಿಲ್ಲಿ ಒಂದು ಬೌಲ್ ತಗೊಂಡ್ಬಿಟ್ಟು ಆ ಬೌಲ್ಗೆ ತಣ್ಣನೆ ನೀರನ್ನ ಹಾಕ್ತಾ ಇದ್ದೀನಿ. ಪಾನಕ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ರುಚಿ ನೋಡಿಕೊಂಡು ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ರುಚಿ ಬೇಕು ನೋಡಿಕೊಂಡು ಸಕ್ಕರೆ ಹಾಕಿ ಇದನ್ನ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗೋವರೆಗೂ. ಮೊದಲೇ ಸಕ್ಕರೆ ಕೂಡ ಹಾಕಿ ಇಟ್ಕೊಳ್ಬೋದು ಸಕ್ಕರೆ ಕರಗೋವರೆಗೂ. ಇವಾಗ ಇದಕ್ಕೆ ನಾನು ಒಂದೆರಡು ನಿಂಬೆ ಹಣ್ಣನ್ನ ಕಟ್ ಮಾಡಿ ಅದನ್ನ ಹಿಂಡ್ಕೋತಾ ಇದ್ದೀನಿ. ಇಲ್ಲಿ 2 ನಿಂಬೆ ಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ನಿಂಬೆ ಹಣ್ಣನ್ನ ಹಾಕ್ಕೊಂಡು ಒಮ್ಮೆ ಇದನ್ನ ಮಿಕ್ಸ್ ಮಾಡಿ ಇವಾಗ ಒಂದು ಏಲಕ್ಕಿನ ಈ ಥರ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ನಾನು ಒಂದು ಚೂರು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ನೀಟಾಗಿ ಮಿಕ್ಸ್ ಕೊಟ್ಟು ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. 2 ಗ್ಲಾಸ್ಗೆ ಕೆಳಗಡೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಿಂಬೆ ಹಣ್ಣನ್ನ ಪೀಸ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾನು ಈ ಪಾನಕನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾದ ಪಾನಕ. ಮನೆಗೆ ತುಂಬ ಜನ ಬಂದಾಗ ಗೆಸ್ಟ್ ಎಲ್ಲ ಬರ್ತಾರ ಸಮ್ಮರ್ ಟೈಮ್ದಾಗ ಈ ಥರ ಅವರಿಗೆ ಮಾಡಿಕೊಡ್ಬೋದು. ಬೇಗನೆ ಆಗ್ತದ, ಹಾಗೆ ತಣ್ಣನೆ ಕೂಡ ಇರ್ತದ. ಉತ್ತರ ಕರ್ನಾಟಕ ಕಡೆ ಸಮ್ಮರ್ ಟೈಮಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಜಾಸ್ತಿ ಇದೇ ಥರದ ಪಾನಕ ಮಾಡಿಕೊಡ್ತಾರೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈ ಪಾನಕ ಮಾಡ್ಕೊಳ್ಬೋದಂತ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.